ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಂತ ಚೇಸಿಂಗ್ ಗುರು ಇದು! PKL ನ ಇಷ್ಟರಲ್ಲೇನೆ ಹೈಯೆಸ್ಟ್ ಚೇಸಿಂಗ್ ಆಗುತ್ತೆ ಈ ರನ್ ಅಂತ ಹೇಳ್ಬೋದು, ಅಥವಾ ಹೈಯೆಸ್ಟ್ ಚೇಸಿಂಗ್ ಅಥವಾ ವರ್ಡ್ ನಲ್ಲೇ ಆಗಿದ್ರು ಕೂಡ ತಪ್ಪೇ ಇಲ್ಲ ಗುರು. ಏನ್ ಗುರು ಈ ರೇಂಜಿಗೆ ಚೇಸ್ ಮಾಡೋದು? ಪಂಜಾಬ್ ಕಿಂಗ್ಸ್ ತಂಡ, KKR ತಂಡ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರೆ, ಈ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗ್ ನಲ್ಲಿ ಬೌನ್ಸ್ ಬ್ಯಾಕ್ ಅನ್ನೋ ತರ ಬೆಂಕಿ ಹಚ್ಚಿಸ್ಕೊಂಡ್ರು ಗುರು. ಅವರೇನೆ. ಸೊ ಓಪನಿಂಗ್ ಕಳ್ಕೊಂಡಿದ್ದು ಜಸ್ಟ್ 2 ವಿಕೆಟ್ ಅಷ್ಟೇನೆ ಅವರು. ಬಟ್ KKR ತಂಡದ ಪರವಾಗಿ ನೋಡೋದ್ರೆ ಪೀಸ್ ಲಾಟ್ ವರ್ಸಸ್ ಸುನಿಲ್ ನಾರಾಯಣ್ ಇಬ್ರು ಕೂಡ ಓಪನಿಂಗ್ ಬಂದು ಅಬ್ಬರ್ಸ್ ಆಗ್ಬಿಡ್ತಾರೆ ಗುರು. 37 ಬಾಲ್ ನಲ್ಲಿ 75 ರನ್ ನೋಡಿದ್ರೆ ಪೀಸ್ ಲಾಟ್ ಅವರು ಇದರಲ್ಲಿ 6-4 6-6 202 ಸ್ಟ್ರೈಕ್ ರೇಟ್ ಗುರು. ಈ ಸುನಿಲ್ ನಾರಾಯಣ್ ಅವರು ಈ ಸೀಸನ್ ಅಂತೂ ತಮ್ಮ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. 32 ಬಾಲ್ಗೆ 71 ರನ್, 9-4 4 ಸಿಕ್ಸಸ್ ಗುರು, 221 ಸ್ಟ್ರೈಕ್ ರೇಟ್. ಜೊತೆಗೆ ವೆಂಕಟೇಶ್ ಅಯ್ಯರ್ ಹೊಡೆದಿದ್ದು ಗುರು ಇವತ್ತು 23 ಬಾಲ್ ನಲ್ಲಿ 39 ರನ್, 3-4 2 ಸಿಕ್ಸ್ ಹೊಡೆದ್ರೆ. ಆಂಡ್ರೆ ರಜುಲ್ 12 ಬಾಲ್ ನಲ್ಲಿ 24 ರನ್, 2-4 2 ಸಿಕ್ಸ್. ಶ್ರೇಯಸ್ ಅಯ್ಯರ್ ಅವ್ರನ್ನಂತೂ ಕೇಳೋಂಗೆ ಇಲ್ಲ ಗುರು. ಈ ವ್ಯಕ್ತಿ ಬೇರೆ ಲೆವೆಲ್ ನಲ್ಲೇ ಆಡ್ತಾ ಇದ್ರು, ಬಟ್ ಮಿಸ್ ಆಗಿ ಔಟ್ ಆದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. 10 ಬಾಲ್ 28 ರನ್, 1-4 3 ಸಿಕ್ಸ್. ಇನ್ನು ರಿಂಕು ಸಿಂಗ್ ಅವರಿಂದ ಅಂತ ಹೇಳ್ಕೊಂಡ ಪರ್ಫಾರ್ಮೆನ್ಸ್ ಕೊಡೋಕ್ ಆಗ್ಲಿಲ್ಲ. ಸ್ವಲ್ಪ 4 ಬಾಲ್ 5 ರನ್ ಹೊಡೆದು ಔಟ್ ಆಗ್ತಾರೆ. ಇದ್ರಲ್ಲಿ ಒಂದು ಬೌಂಡ್ರಿ ಕೂಡ ಏಡಾಗಿರುತ್ತೆ. ಬಟ್ ಕೊನೆಯಲ್ಲಿ ಬಂದಂತ ರಮಣ್ ದೀಪ್ ಸಿಂಗ್ ಅವರು 3 ಬಾಲ್ ನಲ್ಲಿ 6 ರನ್ ಹೊಡಿತಾರೆ, ಅದು ಕೂಡ ಒಂದು 6 ನ ಮೂಲಕ ಗುರು. ಹರ್ಷಲ್ ಪಟೇಲ್ ಕೊನೆ ಓವರ್ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಗುರು. ಒಳ್ಳೆ ಸ್ಲೋಯರ್ ರನ್ಸ್ ಗಳನ್ನ ಹಾಕೋದ್ರ ಮೂಲಕ ರಮಣ್ ದೀಪ್ ಸಿಂಗ್ ಅವ್ರನ್ನ ಕಟ್ ಮಾಡ್ತಾರೆ. ಬಟ್ ಈ KKR ತಂಡ ಮಾಡಿದ್ದಾದ್ರು ಏನ್ ಗುರು, 20 ಓವರ್ ನಲ್ಲಿ 261 ರನ್, 6 ವಿಕೆಟ್ ಕಳ್ಕೊಂಡು. ಸೊ ನೀವು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ತಿಳ್ಕೊಬೇಕಾ? ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಇದ್ಯಾಕೆ ತಡ ಮಾಡ್ತಾ ಇದ್ದೀರಾ? ಸೊ ಸೆಕೆಂಡ್ ಇನ್ನಿಂಗ್ಸ್ ನ ಆರಂಭಿಸೋದು ಪಂಜಾಬ್ ಕಿಂಗ್ಸ್ ಏನೇ ಗುರು. ಆಲ್ಮೋಸ್ಟ್ KKR ತಂಡದ ಈ ಸ್ಕೋರ್ ನ ನೋಡ್ಬಿಟ್ಟು ಎಲ್ಲರೂ ಕೂಡ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ KKR ತಂಡ ಈಸಿಯಾಗಿ ಗೆದ್ಬಿಡುತ್ತೆ ಅಂತ. ಬಟ್ ಪಂಜಾಬ್ ಕಿಂಗ್ಸ್ ಅವ್ರ ಹತ್ರ ಇದೇ ಗುರು ಆ ದಾಖಲೆ. 6 ಬಾರಿ 200+ ರನ್ ಚೇಸ್ ಮಾಡಿರುವಂತ ದಾಖಲೆ ಅವ್ರ ಹತ್ರ ಇದೆ. ಬಟ್ ಆ ಒಂದು ನಂಬಿಕೆನ ಇಟ್ಕೊಂಡು ಈ ಮ್ಯಾಚ್ ಗೆಲ್ಲಿತಾರೆ ಪಂಜಾಬ್ ಕಿಂಗ್ಸ್ ತಂಡ. ಪಿ ಸಿಂಗ್ ಮತ್ತೆ ಜಾನಿ ಬೇನ್ಸ್ಟ್ರೋ ಅವರು ಸ್ಟಾರ್ಟ್ ಮಾಡೋದು ಗುರು. ಈ ಇನ್ನಿಂಗ್ಸ್ ನಲ್ಲಿ ಪ್ರತಿಮ್ ಸಿಂಗ್ ಅವರು 20 ಬಾಲ್ ನಲ್ಲಿ 54 ರನ್ ಹೊಡಿತಿದ್ರೆ, 4-4 5-6 270 ಸ್ಟ್ರೈಕ್ ರೇಟ್. ಒಳ್ಳೆ ಬ್ಯಾಟ್ ನ ರಬ ಬೀಸಿ ಆಲ್ಮೋಸ್ಟ್ ರನ್ ಔಟ್ ಆಗ್ತಾರೆ ಗುರು. ಇಲ್ಲ ಅಂದಿದ್ರೆ ಇವ್ರದ್ದು ಕೂಡ ಬೇಗನೆ ಒಂದು ಸೆಂಚುರಿ ಕೂಡ ಬಂದಿರೋದು ಇವತ್ತಿನ ಮ್ಯಾಚ್ ಅಲ್ಲಿ. ಬಟ್ ಜಾನಿ ಬೇನ್ಸ್ಟ್ರೋ ಗುರು ನಿಂತು ಆಡಿದ್ರು ಅಂದ್ರೆ ಕೊನೆವರೆಗೂ ನಿಂತು ಮ್ಯಾಚ್ ನ ಗೆಲ್ಸಿದ್ದು ಅವರೇನೆ. 48 ಬಾಲ್ ನಲ್ಲಿ 108 ರನ್, 8-4 9-6 225 ಸ್ಟ್ರೈಕ್ ರೇಟ್. ಏನ್ ಗುರು ರನ್ ಸುರಿಮಳೆನೆ ಇಳಿಸ್ಬಿಟ್ಟಿದ್ದಾರೆ ಈ ಮ್ಯಾಚ್ ನಲ್ಲಿ. ಅದ್ರ ಜೊತೆಗೆ ರೋಹಿನಿ ರೂಸೋ 16 ಬಾಲ್ ನಲ್ಲಿ 26 ರನ್, 1-4 2 ಸಿಕ್ಸ್. ಈ ವ್ಯಕ್ತಿ ಕೂಡ ಬೇರೆ ಲೆವೆಲ್ ನಲ್ಲಿ ಇವತ್ತೆ ಬ್ಯಾಟಿಂಗ್ ಬಂದವರೆಲ್ಲ ಅಬ್ಬರಿಸಿದ್ದಾರೆ ಗುರು. ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳಂಗೆ ಇಲ್ಲ. ಇದ್ರ ಜೊತೆಗೆ ಶಶಾಂಕ್ ಸಿಂಗ್ ಬೇರೆ ಗುರು, 78 ಬಾಲ್ ನಲ್ಲಿ 68 ರನ್, 2-4 8-6 242 ಸ್ಟ್ರೈಕ್ ರೇಟ್. ಎಂತ ವ್ಯಕ್ತಿ ಗುರು ಇವರು. ಪಂಜಾಬ್ ಕಿಂಗ್ಸ್ ಈ ದಾಖಲೆನ ಮುರಿಯೋಕೆ 20 ಓವರ್ ಕೂಡ ತಗೊಳ್ಳೇ ಇಲ್ಲ ಗುರು. ಇನ್ನು 8 ಬಾಲ್ ಬಾಕಿ ಇರೋವಾಗ್ಲೇನೆ 8 ವಿಕೆಟ್ ನ ಉಳಿಸ್ಕೊಂಡು ಗೆದ್ದಿದ್ದು ಪಂಜಾಬ್ ಕಿಂಗ್ಸ್ ತಂಡ. 262 ರನ್ ಹೊಡಿತಾರೆ, 2 ವಿಕೆಟ್ ನ ಕಳ್ಕೊಂಡು. ಜೊತೆಗೆ ಅವ್ರು ಕೊಟ್ಟಿದ್ದು ಜಸ್ಟ್ ಎಕ್ಸ್ಟ್ರಾ 6 ರನ್ ಅಷ್ಟೇನೆ ಗುರು. ಏನ್ ಗುರು ಈ ಪಂಜಾಬ್ ಕಿಂಗ್ಸ್ ತಂಡ ಈ ರೇಂಜಿಗೆ ಹೊಡಿತಾರೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಈ ಮ್ಯಾಚ್ ನ ಎಷ್ಟು ಜನ ನೋಡಿದ್ರಿ, ಎಷ್ಟು ಜನ ಎಂಜಾಯ್ ಮಾಡಿದ್ರು ಇವರು? ನಾನಂತೂ ಸಾಕಷ್ಟು ಎಂಜಾಯ್ ಮಾಡಿದೆ ಗುರು. ಈ ರೇಂಜಿಗೆ ಬರೀ 4-6 ನಲ್ಲೇ ಡೀಲ್ ಮಾಡ್ತಿದ್ರೆ ಮ್ಯಾಚ್ ಬಿಟ್ಟು ಹೋಗಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಅಲ್ವಾ? ಸೊ ನೀವೆಷ್ಟು ಜನ ನೋಡಿದ್ರಿ? ನಿಮ್ಗೆ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು? ನನಗಂತೂ ಬೌನ್ಸ್ ಬ್ಯಾಕ್ ಆಗಿ ಕೊಟ್ಟಂತ ಜಾನಿ ಬೇನ್ಸ್ಟ್ರೋ ಅವರು ಆಲ್ಮೋಸ್ಟ್ ಸತತ ಫೇಲ್ಯೂರ್ಗಳಿಂದ ಒಂದ್ ಸ್ವಲ್ಪ ಹೊರಗಡೆ ಕೂಡ ಕುಣಿಸಿದವ್ರನ್ನ ವಾಪಸ್ ತಂಡಕ್ಕೆ ಹಾಕೊಂಡ್ರು ಲೆವೆಲ್ ನಲ್ಲಿ. ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಜಾನಿ ಬೇನ್ಸ್ಟ್ರೋ ಖಂಡಿತ ಅವ್ರಿಗೇನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ದು ಇವತ್ತಿನ ಮ್ಯಾಚ್ ನಲ್ಲಿ. ಸೊ ನಿಮ್ಗೆ ಅನಿಸುತ್ತೆ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಈ ಎರಡು ತಂಡದಲ್ಲಿ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ ಬೈ ಬೈ, ಸಿ ಯು.